ಬಂಡೀಪುರ್ ಅಂದರೆ ಕಾಡು. ಆದರೆ ಈಗ ಕಾಡಿಗಿಂತ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಿದೆಯಾ ಅಥವಾ ರೆಸಾರ್ಟ್ಗಳಿಂದ ಬಂಡೀಪುರ್ಗೆ ಅಪಾಯವೇ? ಬಂಡೀಪುರ್ ಟೈಗರ್ ರಿಸರ್ವ್ ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಆದರೆ ಈ ವರ್ಷ ಬಂಡೀಪುರ್ ಬಗ್ಗೆ ಗಂಭೀರ ವಿಷಯಗಳು ಹೊರಗಡೆ ಬರ್ತಿದೆ. ಪ್ರಮುಖ ಸಮಸ್ಯೆ ಏನಂತ ಹೇಳಿದರೆ ಪ್ಲಾಸ್ಟಿಕ್ ತ್ಯಾಜ್ಯ. ಟೂರಿಸ್ಟ್ ವೆಹಿಕಲ್ಸ್ ಅಥವಾ ರೆಸಾರ್ಟ್ಗಳಿಂದ ಬರುವಂಥ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಕವರ್ಸ್, ಫುಡ್ ವ್ರ್ಯಾಪರ್ಸ್ ಕಾಡುಗಳಿಗೆ ಡೈರೆಕ್ಟಾಗಿ ಸೇರ್ತಿವೆ. ಇದು ಪ್ರಾಣಿಗಳಿಗೆ ತುಂಬ ಅಪಾಯವನ್ನು ಮಾಡ್ತಿದೆ. ಪ್ಲಾಸ್ಟಿಕ್ ತಿಂದರೆ ಪ್ರಾಣಿಗಳಿಗೆ ಕಾಯಿಲೆ ಬರ್ಬೋದು ಅಥವಾ ಕೆಲವೊಮ್ಮೆ ಸಾವು ಕೂಡ ಸಂಭವಿಸ್ಬೋದು. ಹಾಗೆ ರೆಸಾರ್ಟ್ಗಳ ಪಾತ್ರವೂ ಕೂಡ ಅಷ್ಟೇ ಇದೆ. ಬಂಡೀಪುರ್ ಸುತ್ತಮುತ್ತ ಕೆಲವು ರೆಸಾರ್ಟ್ಗಳು ಸರಿಯಾದ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಪಾಲನೆ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ಬಳಕೆ ಕೂಡ ಕಡಿಮೆ ಮಾಡ್ತಾ ಇಲ್ಲ. ಎಕೋ ರೂಲ್ಸ್ ಪಾಲಿಸದೇ ಇರೋ ಆರೋಪಗಳು ಕೂಡ ಇವ್ರ ಮೇಲಿದೆ. ಇದಕ್ಕಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈಗ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತಿದ್ದಾರೆ. ಫಾರೆಸ್ಟ್ ಒಳಗಡೆ ಪ್ಲಾಸ್ಟಿಕ್ ತಗೊಂಡು ಹೋಗೋದನ್ನ ನಿಷೇಧ ಮಾಡಿದ್ದಾರೆ. ಹಾಗೆ ವಾಹನಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸಿದರೆ ಫೈನ್ ಕೂಡ ಹಾಕ್ತಾ ಇದ್ದಾರೆ. ಜೊತೆಗೆ ಸಫಾರಿ ರಿಸ್ಟ್ರಿಕ್ಷನ್ ಕೂಡ ತುಂಬ ತಿಂಗಳಿಂದ ಕೂಡ ಇದೆ. ಸೊ ಇದರಿಂದಾಗಿ ಕಾಡಿನ ಶಾಂತಿ ಮತ್ತು ಪ್ರಾಣಿಗಳ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ಕೊಟ್ಟಂಗಾಯಿತು. ಬಂಡೀಪುರ್ ನಮ್ಮದು. ರೆಸಾರ್ಟ್ ಇರಲಿ, ಟೂರಿಸಂ ಇರಲಿ, ಆದರೆ ನೇಚರ್ ನಾಶ ಆಗೋದು ಬೇಡ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಂಡೀಪುರ್ನ ಉಳಿಸೋಣ.